ದಿಢೀರ್ ದುಪ್ಪಟ್ಟಾದ ಕೊರೋನಾ ಮಹಾಮಾರಿ ಸಂಖ್ಯೆ. ಕೊರೋನಾ ಪ್ರಕರಣಗಳ ಸಂಖ್ಯೆ ದಿಢೀರ್ ಅಂತ ಏರಿಕೆಯಾಗಿದೆ. ಹೊಸದಾಗಿ 114 ಪಾಸಿಟಿವ್ ಪ್ರಕರಣಗಳು ಪತ್ತೆಯಾಗಿರುವಂತದ್ದು. ಪಾಸಿಟಿವಿಟಿ ರೇಟ್ 10% 24.7ಕ್ಕೆ ಏರಿಕೆಯಾಗಿದೆ. ಒಟ್ಟು ಸಕ್ರಿಯ ಪ್ರಕರಣಗಳ ಸಂಖ್ಯೆ ಈಗ ರಾಜ್ಯಾದ್ಯಂತ 234 ಅಂತ ಹೇಳಲಾಗ್ತಾ ಇದ್ದು, 3ಕ್ಕೆ ಏರಿದ ಕೊರೋನಾ ಸೋಂಕಿಗೆ ಬಲಿಯಾದವರ ಸಂಖ್ಯೆ ಇನ್ನು 224 ಮಂದಿ ಐಸೋಲೇಷನ್ನಲ್ಲಿದ್ದು 11 ಮಂದಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ರಾಜ್ಯದಲ್ಲಿ ಮಹಾಮಾರಿ ಕೊರೋನಾ ಸೋಂಕಿನ ಪ್ರಕರಣಗಳ ಸಂಖ್ಯೆ ದಿಢೀರಂತ ಏರಿಕೆಯಾಗಿದೆ. ಹೊಸದಾಗಿ ಕಳೆದ 24 ಗಂಟೆಯಲ್ಲಿ 114 ಪಾಸಿಟಿವ್ ಪ್ರಕರಣಗಳು ಪತ್ತೆಯಾಗಿರುವಂಥದ್ದು. ಹೀಗಾಗಿ ಜನರು ಕೂಡ ಎಚ್ಚರಿಕೆಯಿಂದ ಇರಬೇಕಾಗಿದೆ. ಮಾಸ್ಕ್ ಅನ್ನ ಕಡ್ಡಾಯವಾಗಿ ಧರಿಸಿ, ಆಗಾಗ ಸ್ಯಾನಿಟೈಸೇಷನ್ ಮಾಡಿಕೊಳ್ಬೇಕು. ಹಾಗೆ ಸಾಮಾಜಿಕ ಅಂತರವನ್ನ ಕೂಡ ಕಾಯ್ದುಕೊಳ್ಬೇಕಾಗಿದೆ. ರಾಜ್ಯದಲ್ಲಿ ಮಹಾಮಾರಿ ಕೋವಿಡ್ಗೆ ಮತ್ತೊಂದು ಬಲಿಯಾಗಿರುವಂತದ್ದು. ಮೈಸೂರಿನ 63 ವರ್ಷದ ವ್ಯಕ್ತಿ ಕೋವಿಡ್ಗೆ ಸಾವನ್ನಪ್ಪಿದ್ದಾರೆ ಅನ್ನೋದರ ಕುರಿತು ಮಾಹಿತಿ ಸಿಕ್ಕಿದೆ. ಇದೇ ಮೇ 15ರಂದು ಆಸ್ಪತ್ರೆಗೆ ದಾಖಲಾಗಿದ್ದ ವ್ಯಕ್ತಿ ಈಗ ಸಾವನ್ನಪ್ಪಿದ್ದಾರೆ. 2 ಡೋಸ್ ಕೋವಿಡ್ ಶೀಲ್ಡ್ ವ್ಯಾಕ್ಸಿನ್ ಅನ್ನ ಇವರು ಪಡೆದುಕೊಂಡಿದ್ರು. ಕೋವಿಡ್ ನ್ಯೂಮೋನಿಯಾದಿಂದ ಸಾವನ್ನಪ್ಪಿದ ವ್ಯಕ್ತಿ. ಕೋವಿಡ್ನಿಂದ ಸಾವನ್ನಪ್ಪಿದವರ ಸಂಖ್ಯೆ ಈಗ ರಾಜ್ಯದಲ್ಲಿ 3ಕ್ಕೆ ಏರಿಕೆ ಆಗಿರುವಂಥದ್ದು. ಈ ಬಗ್ಗೆ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ. ದಿಢೀರಂತ ರಾಜ್ಯದಲ್ಲಿ ಕೊರೋನಾ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗ್ತಾ ಇದ್ದು ಆತಂಕಕ್ಕೆ ಎಡೆ ಮಾಡಿಕೊಟ್ಟಿದೆ. ಅದು ಕೂಡ ಕಳೆದ 24 ಗಂಟೆಯಲ್ಲಿ 114 ಪಾಸಿಟಿವ್ ಪ್ರಕರಣಗಳು ಪತ್ತೆಯಾಗಿವೆ ಅನ್ನೋದರ ಕುರಿತು ಮಾಹಿತಿ ಇರುವಂಥದ್ದು. ಅಂಡ್ ಮೈಸೂರಿನಲ್ಲಿ 63 ವರ್ಷದ ವ್ಯಕ್ತಿ ಕೂಡ ಕೋವಿಡ್ನಿಂದಾಗಿ ಸಾವನ್ನಪ್ಪಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ. ಖಂಡಿತ ಮಧು, ರಾಜ್ಯದ ಕೋವಿಡ್ ಪಾಸಿಟಿವಿಟಿ ರೇಟ್ 24% ಗಡಿ ದಾಟಿದೆ ಅಂತ ಹೇಳ್ಬೋದು. ಕಳೆದ 24 ಗಂಟೆಯಲ್ಲಿ ಸೋಂಕಿತರ ಸಂಖ್ಯೆ 114ಕ್ಕೆ ಏರಿಕೆ ಆಗಿರುವಂತದ್ದು. ಒಟ್ಟು 367 ಇರುವಂತದ್ದು. ಸೊ ಈಗ 114 ಆಕ್ಟಿವ್ ಕೇಸ್ ಕೂಡ ಇರುವಂತದ್ದು. ಅಷ್ಟು ಮಾತ್ರ ಅಲ್ಲದೆ ಪ್ರಮುಖವಾಗಿ ಈಗಾಗಲೇ ಕೋವಿಡ್ ಟೆಸ್ಟ್ ಕೂಡ ಕಡ್ಡಾಯ ಅಂತ ಸರ್ಕಾರ ಆರೋಗ್ಯ ಇಲಾಖೆ ಕೂಡ ಸೂಚಿಸಿರುವಂತದ್ದು. ಕೋವಿಡ್ ಪ್ರಕರಣ ಹೆಚ್ಚಳ ಹಿನ್ನೆಲೆಯಲ್ಲಿ ಈಗಾಗಲೇ ಕೇಂದ್ರ ಆರೋಗ್ಯ ಇಲಾಖೆ ಸುತ್ತೋಲೆಯನ್ನ ಕೂಡ ಹೊರಡಿಸಿದೆ. ಸೊ SARI ಗುಣಲಕ್ಷಣ ಹೊಂದಿರೋರಿಗೆ ಕೋವಿಡ್ ಟೆಸ್ಟ್ ಕಡ್ಡಾಯವನ್ನ ಕೂಡ ಗೊಳಿಸಿರುವಂತದ್ದು. ಅಷ್ಟು ಮಾತ್ರಲ್ಲದೆ ಸ್ವಾಬ್ ಪಡೆದ ದಿನವೇ ಅವತ್ತೇ ಪ್ರಯೋಗಾಲಯಕ್ಕೆ ಕಳುಹಿಸಿ ಆ ಟೆಸ್ಟ್ ನ ರಿಸಲ್ಟ್ ಅನ್ನ ಕೂಡ ಅವತ್ತು ಅಥವಾ ಮರು ದಿವಸ ಕೊಡೋದಕ್ಕೆ ಈಗಾಗಲೇ ಸಿದ್ಧತೆಯನ್ನ ಕೂಡ ಮಾಡಿದ್ದಾರೆ. ಸದ್ಯ ಜೂನ್ ತಿಂಗಳಲ್ಲಿ ಅಂದ್ರೆ ಮಳೆಗಾಲದ ಜೊತೆಗೆ ವಾತಾವರಣದ ಉಷ್ಣಾಂಶ ಕೂಡ ಬಹಳಷ್ಟು ಏರುಪೇರಾಗ್ತಾ ಇರುವಂತದ್ದು. ಈ ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯಾದಂತಹ ಸೋಂಕುಗಳು ಕೂಡ ಈಗಾಗಲೇ ಪತ್ತೆ ಆಗಿದೆ. ಪ್ರಮುಖವಾಗಿ ಈಗಾಗಲೇ ಕೊರೋನಾ ಸೋಂಕಿಗೆ ಒಟ್ಟು 3 ಜನ ಬಲಿಯಾಗಿದ್ದಾರೆ ಅಂತಾನೆ ಹೇಳ್ಬಹುದು. ಸೊ ನಿನ್ನೆ ಕೂಡ ಮೈಸೂರಿನ 63 ವರ್ಷದ ವ್ಯಕ್ತಿ ಕೊರೋನಾಗೆ ಬಲಿಯಾಗಿರುವಂತದ್ದು. ಅಂದ್ರೆ ಈ ವ್ಯಕ್ತಿ ಕಿಡ್ನಿ ವೈಫಲ್ಯವನ್ನ ಕೂಡ ಅನುಭವಿಸ್ತಿದ್ರು. ಸೊ ಹೀಗಾಗಿ ಅವರು ಆಸ್ಪತ್ರೆಗೆ ದಾಖಲಾಗಿದ್ರು ಮೇ 15ರಂದು. ಆದ್ರೆ ಚಿಕಿತ್ಸೆ ಫಲಿಸದೆ ಮೇ 25ರಂದು ಮೃತಪಟ್ಟಿರುವಂತದ್ದು. ಮೃತಪಟ್ಟ ಬಳಿಕ ಕೋವಿಡ್ ಟೆಸ್ಟ್ ಮಾಡಿದಾಗ ಅವರಿಗೆ ಪಾಸಿಟಿವ್ ಕೂಡ ಬಂದಿದೆ. ಅಷ್ಟು ಮಾತ್ರವಲ್ಲದೆ ಈಗಾಗಲೇ ಕೊರೋನಾವನ್ನ ತಡೆಗಟ್ಟೋದಕ್ಕೆ ಕೋವಿಶೀಲ್ಡ್ ಆಗಿರ್ಬೋದು, ಕೊರೋನಾ ವ್ಯಾಕ್ಸಿನ್, ಈ ರೀತಿಯಾದಂತಹ ವ್ಯಾಕ್ಸಿನ್ ಕೂಡ ಬಂದಿತ್ತು. ಸೊ ಈ ವ್ಯಕ್ತಿ 2 ಡೋಸ್ ಕೋವಿಶೀಲ್ಡ್ ವ್ಯಾಕ್ಸಿನ್ ಅನ್ನ ಕೂಡ ಪಡೆದಿರುವ ವಿಚಾರ ಕೂಡ ಬಯಲಾಗಿದೆ. ಅಷ್ಟು ಮಾತ್ರವಲ್ಲದೆ ಕೋವಿಡ್ ನ್ಯೂಮೋನಿಯಾದಿಂದ ಇವರು ಸಾವನ್ನಪ್ಪಿರೋ ವಿಚಾರ ಈಗಾಗಲೇ ಹೆಲ್ತ್ ಬುಲೆಟಿನ್ ಅಲ್ಲಿ ಆರೋಗ್ಯ ಇಲಾಖೆ ತಿಳಿಸಿದೆ. ಆದ್ರೆ ಸದ್ಯ ಈಗಾಗಲೇ ಕೊರೋನಾ ಈಗಾಗಲೇ ಏಕಾಏಕಿ ಏರಿಕೆ ಆಗ್ತಾ ಇದೆ. ಸೊ ರಾಜ್ಯದ ಜನತೆ ಬಹಳಷ್ಟು ಜಾಗೃತೆಯಿಂದ ಇರೋದು ಇಲ್ಲಿ ಪ್ರಮುಖವಾಗಿರುವಂತದ್ದು. ಅದರಲ್ಲೂ ಕೂಡ ಈಗ ಶಾಲಾ ಕಾಲೇಜುಗಳು ಕೂಡ ಓಪನ್ ಆಗಿರುವಂತದ್ದು. ಸೊ ಮಕ್ಕಳು ಆದಷ್ಟು ಜಾಗೃತೆಯಿಂದ ಇರುವಂತೆ ಆರೋಗ್ಯ ಇಲಾಖೆ ಕೂಡ ತನ್ನ ಸುತ್ತೋಲೆಯಲ್ಲಿ ತಿಳಿಸಿರುವಂತದ್ದು. ಅದು ಥ್ಯಾಂಕ್ ಯು ಭವ್ಯ, ನಿಮ್ಮೆಲ್ಲ ಮಾಹಿತಿಗಾಗಿ.